ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರು ಗೋಚಾರ ಫಲ ಮಿಥುನ ರಾಶಿಗೆ ಕೇಂದ್ರಾಧಿಪತಿ, ನೆನ್ಪಿಟ್ಕೊಳ್ಳಿ. 1, 4, 7, 10 ಒಂದೇ ಮನೆಯನ್ನ ಧರ್ಮ ಅಂತ ಕೂಡ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಿಮಗೇನು ಹೇಳಿ? 7ನೇ ಮನೆ ಕಾಮದ ಮನೆ, ಸಂಗಾತಿ ಅಲ್ವಾ? ಕಾಮ ಅಂದಿದ್ದೆ ಕೋರಿಕೆ, ಲೆಕ್ಕಾಚಾರ, ಲಾಭ, ನಷ್ಟ, ಸಂಪಾದನೆ ಅನ್ನತಕ್ಕಂಥದ್ದು. ಆ ಸಂಪಾದನೆ ಧರ್ಮಬದ್ಧ ಸಂಪಾದನೆ ಇದೆಯಾ? ಅದರಿಂದ ಮೋಕ್ಷ ಸಂಪಾದಿಸ್ತೇವೆಯಾ ಅನ್ನತಕ್ಕಂಥದ್ದು 10ನೇ ಮನೆಯನ್ನ ನೋಡ್ತವೆ. ನ್ಯಾಯಯುತ ಸಂಪಾದನೆ ಮಾಡ್ತಾನ, ಅಧರ್ಮ ರೀತಿಯಲ್ಲಿ ಸಂಪಾದನೆ ಮಾಡ್ತಾನ, ಮೋಸ ಮಾಡಿ ಸಂಪಾದನೆ ಮಾಡ್ತಾನ. ಅದಕ್ಕೆ 10ನೇ ಮನೆ ನಾವು ನೋಡ್ತೇವೆ, ಅತಿ ವಿಶೇಷವಾಗಿ 10ನೇ ಮನೆ. ಯಾಕಂದ್ರೆ ಸುಳ್ಳು ಹೇಳ್ಕೊಂಡು, ಮೋಸ ಮಾಡ್ಕೊಂಡು, ಚೀಟಿಂಗ್ ಮಾಡ್ಕೊಂಡು ಗುರು ಕೆಟ್ಟಿದ್ರೆ ಅಂಥದ್ದು ಮಾಡ್ತಾನೆ. ಗುರು ವಕ್ರ ಇದ್ರೆ ಜಾತಕದಲ್ಲಿ ಹೇಗಾದರೂ ಸರಿ, ನಾನು ಹಾಗಾಗಿ ಹೇಳ್ತಿರ್ತೇನೆ, ಅಂದರೂ ಬಾಗುಂಡಾಲಿ ಅಂದುಲೋನೆ ನೊಕ್ಕಡೆ ಉಂಡಾಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಸಾರಿ ಅಂತಾನೆ ಹೇಳ್ತಿರ್ತಾರೆ. ಆದ್ರೆ ಒಳಗಡೆ ಮಾತ್ರ ಅದು ನಾನೊಬ್ಬನೇ ಆಗಿರ್ಬೇಕು ಸಾರ್. ಯಾರು ಹಾಳಾದ್ರೆ ಏನೋ, ಯಾರು ಮುಳುಗಿದ್ರೆ ತಮ್ಮ ಹೋಗ್ಲಿ, ತಂಗಿ ಹೋಗ್ಲಿ, ಹೆಂಡ್ತಿನೂ ಹೋಗ್ಲಿ, ಹೆಂಡ್ತಿ ಆಸ್ತಿ ಸಮೇತ, ಗಂಡನ ಆಸ್ತಿ ಸಮೇತ, ಅಮ್ಮ ಅಪ್ಪನ ಆಸ್ತಿ ಸಮೇತ, ಮಕ್ಕಳಿಗೆ ಸಮೇತ ಮೋಸ ಮಾಡ್ತಾರೆ ಅಂತ ಹೇಳ್ದಂದ್ರೆ ಅಲ್ಲೊಂದು ಗುರುದೋಷ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅವ್ರು ಹುಟ್ಟು ಮೋಸಗಾರರೇ, ನಾನು ನೋಡಿದ ಹಾಗೆ. ಅಲ್ಲೊಂದು ಜಾತಕದಲ್ಲಿ ಗುರುಭಾವ ನೋಡ್ತು. ನೀಚ ಆಗಿರೋರೆಲ್ಲ ಕೆಟ್ಟವರು ಅನ್ಕೋಬೇಡಿ, ತುಂಬಾ ದೊಡ್ಡ ಗುರುಗಳಾಗಿರೋನು ನೋಡಿದ್ದಾನೆ, ಧರ್ಮಗುರುಗಳಾಗಿರೋನು ನೋಡಿರ್ತಾನೆ. ಕುಟುಂಬದ ಮೇಲೆಯೋ ಅಧಿಕಾರದ ಮೇಲೆಯೋ ಆ ನಿರ್ಮೋಹ ಬಂದು ಎಲ್ಲ ಬಿಟ್ಟು ಬಂದು ಈ ಕಡೆ ಜರುಗ್ಬಿಟ್ಟಿರ್ತಾರೆ. ಗುರು ವಕ್ರ ಆಗಿರೋರು ಪಬ್ಲಿಕ್ ಸರ್ವಿಸ್, ಅಲ್ಲೊಂದು ಅವಮಾನ ಅಪಮಾನ, ಪಬ್ಲಿಕ್ ದುಡ್ಡು ತಿಂದ ಮೋಸ ಮಾಡದೆ ಈ ಸ್ಥಾನಕ್ಕೆ ಬಂದ್ಬಿಟ್ಟಿದಾನ, 1000 ಕೋಟಿ ಮಾಡ್ಬಿಟ್ನಾ, ಅಲ್ಟ್ರಾ ರಿಚ್ಚು, ಇದೆಲ್ಲ ಮಾತಾಡ್ತೇವೆ ಅಲ್ವಾ? ಸೊ ಇದೆಲ್ಲ ಒಂದು ರಿಚ್ ಅನ್ನೋದು ಬೇರೆ, ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದೊಂದು ಸ್ಥಾಯಿ ಇದೆ ಗುರುವಿನ ಬಗ್ಗೆ. ಕಟಕ ರಾಶಿ ಬಗ್ಗೆ ನಾನು ನಾಳೆ ಹೇಳ್ತಾನಲ್ವಾ, ಶ್ರೀಮಂತರು ಯಾರು ಅನ್ನತಕ್ಕಂಥದ್ರ ಬಗ್ಗೆ ಹೇಳ್ತಾನೆ ಒಂದು ವಿಶೇಷವಾಗಿ ಇರ್ಲಿ. ಸೊ ಅಂತ ಒಂದು ಮಿಥುನ ರಾಶಿಗೆ ಆ ಒಂದು ಕಾಮಕಾರಕ, ಸಪ್ತಮಕಾರಕ, ಕೊಡೋದು ತಗೊಳ್ಳೋದು, ಹೆಂಡತಿ, ಸಂಗಾತಿ, ಇದಕ್ಕೆ ಕಾರಕತ್ವ ಆಗಿರ್ತಕ್ಕಂಥ ಗುರು, ಹಾಗೂ ಮುಖ್ಯವಾಗಿ ದಶಮಸ್ಥಾನ, ಕರ್ಮಸ್ಥಾನ, ಯಾವ ರೀತಿಯ ಕರ್ಮ ಕೆಲಸ ಅಂತ ಮಾಡಿಸ್ತಕ್ಕಂಥ ಒಂದು ಸ್ಥಾನಾಧಿಪತಿ ನಿಮಗೆ 2ನೇ ಮನೆಯಲ್ಲಿ ಬಂದಿದೆ. ಸ್ವಲ್ಪ ಈ 15 ದಿನ ತೊಳಲಾಟವೆ. ಜೂನ್ 18 ಕಳೆಯಲಿ, ಆರಂಭ ಆಗಲಿ, ಪುಷ್ಯ ನಕ್ಷತ್ರಕ್ಕೆ ಗುರು ಬರ್ತಿದ್ದಾಗೆ ಯು ವಿಲ್ ಸಿ ದ ಬೆಸ್ಟ್ ರಿಸಲ್ಟ್ಸ್. ಪುಷ್ಯ ನಕ್ಷತ್ರ, ದೆನ್ ಆಶ್ಲೇಷ ನಕ್ಷತ್ರ, ಸೂಪರ್. ಪುಷ್ಯ ಶನಿಸಾರ, ಶನಿ ಎಲ್ಲಿದ್ದಾನೆ? ದಶಮದಲ್ಲೇ ಇದ್ದಾನೆ. ನಿಮ್ಮ ಭಾಗ್ಯಾಧಿಪತಿ ಇನ್ ದಶಮ. ನೋಡಿ, ನಿಮ್ಗೆ ಒಂದು ವಿಚಿತ್ರ, ಕರ್ಮಕಾರಕ ಶನಿ ಅಷ್ಟಮಾಧಿಪತಿ ಕೂಡ. ಅಂದ್ರೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೀವಲ್ಲ, ಶನಿ ಮಂದಗಮನ, ಬಟ್ ನೀವು ಆತುರ, ಎಲ್ಲೂ ಮಾತಾಡ್ಬಿಡೋದು, ದುಡುಕ್ ಬಿಡೋದು, ಬೇಗ ಶಾರ್ಟ್ ಕಟ್ಗೆ ಎಳ್ಕೊಂಡು ಹೋಗೋದು, ಬೇಗ ಬೆಳೆದು ಬಿಡ್ಬೇಕು, ಸೇಫ್ಟಿ. ಶನಿ ಹಂಗಲ್ಲ, ನಿಸ್ವಾರ್ಥರಲ್ಲಿಯೇ ಅತ್ಯಂತ ನಿಸ್ವಾರ್ಥ ಶನಿ. ಕೊಟ್ಟು ಬಿಡೋದು, ಯಜಮಾನ ಏನ್ ಕೊಟ್ಟನೋ ಅದ್ರಲ್ಲಿ ತೃಪ್ತಿ ಸ್ವಾಮಿ, ಅವನ ಹಾಕಿದ ಭಿಕ್ಷೆ ಸ್ವಾಮಿ, ಹೌದು ಅವನು ಕೊಟ್ಟ ಪ್ರಸಾದ ಸ್ವಾಮಿ ಅಂತ ಒಪ್ಪಿಸುವುದೇ ಶನಿ. ದಟ್ ಈಸ್ ದ ರೀಸನ್ ಹಿ ಈಸ್ ಎ ಬಿಗ್ಗೆಸ್ಟ್ ಟೀಚರ್ ಇನ್ ದಿ ಲೈಫ್. ನಮ್ಮ ಜೀವನದ ಬಹುದೊಡ್ಡ ಗುರು. ಅಂದ್ರೆ ವಿದ್ಯೆಗೆ ಗುರು ಬೇರೆ, ಜ್ಞಾನಕ್ಕೆ ಗುರು ಬೇರೆ, ಆದರೆ ಅನುಭವಕ್ಕೆ ಗುರು ಆ ಪರಮೇಶ್ವರನಿಂದ ವರವನ್ನು ಪಡೆದಿರ್ತಕ್ಕಂಥ ಶನೇಶ್ವರ. ಸೊ ಅದಕ್ಕೆ ಅಷ್ಟಮಾಧಿಪತಿ ನಿಮಗೆ. ನೋಡಿ, ಮಾತ್ರ ಅವನು ಬೇಡಕಣು ಅಂತಾನೆ ನೀವು ಕೇಳೋಲ್ಲ, ನೀವು ಕೇಳುವುದಿಲ್ಲ. ಧಮ್ ಅಂತ ಧುಮುಕ್ ಬಿಡೋದು, ನೀರು ನೋಡಿದ ತಕ್ಷಣ ಧುಮುಕೋದು. ಯಾರೋ ಬಂದು ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿ 3% ಬಡ್ಡಿ ಕೊಡ್ತಾರೆ ಅಂದ್ರೆ ಧುಮುಕ್ ಬಿಡೋದು. ನಿಮ್ಮ ಮೇಲೆ ಬೇಗ ಇನ್ಫ್ಲುಯೆನ್ಸ್ ಬೇರೆಯವ್ರು ಮಾಡ್ಬೋದು. ಇದು ಹೆಂಗೆ ಅಂದ್ರೆ
ವಾವ್ ಸಾರ್, ಇದು ಮಹಾರಾಜರ ಪೆನ್ನು ಗೊತ್ತಾ ಸಾರ್, ಅವ್ರು ಬಳಸ್ತಿದ್ರು, ಇದು ವಿಶ್ವೇಶ್ವರಯ್ಯನವ್ರು ಬಳಸ್ತಿದ್ದು, ಇದು ವಿವೇಕಾನಂದರು ಈ ಒಂದು ಶಲ್ಯ ಹಾಕೊಂತ ಇದ್ದಿದ್ದು ಅಂತ ಹೇಳ್ಬಿಟ್ಟಂದ್ರೆ ಬಿದ್ಬಿಟ್ರಿ ನೀವು. ಇದು ಕತೆ. ಬುಧನ್ ತತ್ವ, ಯೋಚನೆ ಮಾಡಲ್ಲ, ವಿಚಾರಿಸಲ್ಲ, ಬಟ್ ನಿಮಗೊಂದು ಶಕ್ತಿ ಇರುತ್ತೆ, ಬೇರೆಯವರ ವಿವೇಕವನ್ನ ನೋಡುವಷ್ಟು ಶಕ್ತಿ. ಯಾಕಂದ್ರೆ 7ನೇ ಮನೆ 10ನೇ ಮನೆ ಗುರು, 2ನೇ ಮನೆ ಚಂದ್ರ. ಸೊ ಬೇರೆಯವರ ಶಕ್ತಿ ಸಾಮರ್ಥ್ಯ ಗುರುತಿಸುವುದರಲ್ಲಿ ನಿಮಗೆ ಮೀರಿದ ವ್ಯಕ್ತಿಗಳಿಲ್ಲ. ಯು ಆರ್ ಅನ್ ಎನಿಗ್ಮಾ. ನಿಮಗೊಂದು ದೈವ ಕಳೆ ಇರುತ್ತೆ, ದೈವದ ಒಂದು ಸಾಕ್ಷಾತ್ಕಾರ ಇರುತ್ತೆ, ದೈವದ ವರ ಇರುತ್ತೆ. ನೆನಪಿಟ್ಕೊಳ್ಳಿ, ಮಿಥುನ್ ರಾಶಿಯವರಿಗೆ ತುಂಬಾ ದಿನ ಕಷ್ಟ ಬರೋಲ್ಲ. ಕಾರಣ 2ನೇ ಮನೆ ಚಂದ್ರ, 3ನೇ ಮನೆ ವಿಶೇಷವಾಗಿ ಸೂರ್ಯ, 7ನೇ ಮನೆ ಗುರು. ಮೋಸ್ಟ್ ಪವರ್ಫುಲ್ ಪೀಪಲ್ ಪ್ರಪಂಚದಲ್ಲಿ ನಾನು ನೋಡಿದ ಹಾಗೆ 100 ಜನ ಹುಟ್ಟಿದ್ದಾರೆ ಅಂದ್ರೆ ಪವರ್ಫುಲ್ ವ್ಯಕ್ತಿಗಳು. ಅದು ಎಜುಕೇಶನಲಿಸ್ಟ್ ಇರ್ಬೋದು, ಮ್ಯಾಥಮೆಟಿಷಿಯನ್ ಸ್ಪೆಷಲಿಸ್ಟ್, ಪೊಲಿಟಿಷಿಯನ್ಸ್ ಇರ್ಬೋದು, ಹೌದು, ಪವರ್ಫುಲ್ ಉದ್ಯೋಗದಲ್ಲಿರ್ಬೋದು, ಅಧಿಕಾರಿ ವರ್ಗದಲ್ಲಿರ್ಬೋದು, ರಿಚೆಸ್ಟ್ ಪೀಪಲ್ ಇರ್ಬೋದು, ಇಲ್ಲವೇ ಚರಿತ್ರೆಯಲ್ಲಿ ದುರಂತ ನಾಯಕ ಅಂತ ಕೂಡ ನಾವು ಕೇಳ್ತೇವೆ. ಕೆಲವರು ನಾವು ಮಾಸ್ ಕಿಲ್ಲಿಂಗ್ ಮಾಡಿದ್ರು ಹಾಗೆ ಹೀಗೆ ಅನ್ನತಕ್ಕಂಥದ್ದೆಲ್ಲ ನಾವು ಕೇಳ್ತೀವಿ ಅಲ್ವಾ. ಸೊ ದಟ್ ಈಸ್ ಎ ಬಿಹೈಂಡ್ ದ್ಯಾಟ್ ಮಿಥುನ ಲಗ್ನ. ಸದ್ದಾಮ್ ಹುಸೇನ್ ಮಿಥುನ ಲಗ್ನವೇ, ನೆನ್ಪಿಟ್ಕೊಳ್ಳಿ. ನಂಬ್ತೀರಾ? ಅದಕ್ಕೆ ಆ ಗಲ್ಬಿಲಿ ಅವನು ಓಡೋಗ್ಬಿಟ್ಟ. ಮೊದಲನೇ ಬಾರಿ ಯುದ್ಧ ನಡೆದಾಗ ಓಡೋಗ್ಬಿಟ್ಟ, ಆಮೇಲೆ ಬಂದಿದ್ದು ಅವನು ಸಾಮಾನ್ಯನಲ್ಲ. ಈ ಕೇಮ್ ಬ್ಯಾಕ್ ಮೋಸ್ಟ್ ಪವರ್ಫುಲ್. ಬಟ್ ಅವನ ನಿರ್ಧಾರಗಳು, ಆ ಚಾಣಾಕ್ಷತೆ, ಅವನು ಎಲ್ಲರನ್ನೂ ಮಾಡ್ದ, ತನಗ್ ತಾನು ಫೇಲ್ಯೂರ್ ಆಗ್ಬಿಟ್ಟ. ಆ ಒಂದು ನ್ಯಾಕ್ ಬರಲಿಲ್ಲ. ಯಾಕಂದ್ರೆ ಅಷ್ಟಮ ಶನಿ, ಭಾಗ್ಯ ಶನಿ ಕೂಡ ಅದೃಷ್ಟದ ಶನಿ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅಂತ ಶನಿ ಕೊಡುವಷ್ಟು ಎತ್ತರದ ಸ್ಥಾನ ಇನ್ಯಾರು ಕೊಡಲ್ಲ. ಎಲ್ಲರೂ ನೋಡೋದು ಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಶನಿ. ಅಲ್ಲಿ ಗೌರವ, ಹೆಸರು ಇದೆಲ್ಲ ಮಾಡೋದು ಗುರು, ಸೂರ್ಯ, ಪದವಿ, ನಿಧಾನವಾಗಿ ಕರ್ಕೊಂಡು ದೊಡ್ಡ ಉನ್ನತ ಹುದ್ದೆ. ಸೊ ಅದಕ್ಕೆ ಜಾತಕದಲ್ಲಿ ಕರ್ಮಾಧಿಪತಿ ಚೆನ್ನಾಗಿರಬೇಕು. ಅವನಿಂದ ಯಾರ ದೃಷ್ಟಿ ಪಟ್ಟಿದ್ದಾರೆ ಅಲ್ಲಿ ನೋಡಿ, ಕರ್ಮಾಧಿಪತಿ ಶನಿಯನ್ನ ಗುರು ದೃಷ್ಟಿ ಇದೆ ವಿಶೇಷವಾಗಿ. ಅಲ್ಲಿ ಶನಿ ನಿಮ್ಮ 10ನೇ ಮನೇಲಿ ಕೊಳ್ತಿದ್ದಾನೆ. 100% ಹೇಳ್ತಾನೆ ನೋಡಿ. ಈ ಗುರು ಮೂವ್ಮೆಂಟ್ ಆಗುವಾಗ ನಿಮಗೆ ಶುಕ್ರ ಬುಧ ಬ್ಯೂಟಿಫುಲ್ ಇಟ್ ಇಸ್ ಸಿಟ್ಟಿಂಗ್. 3ನೇ ಮನೆಯ ಅಧಿಪತಿ ಸೂರ್ಯ 12ನೇ ಮನೇಲಿ ಕುಳಿತಾಗ ವಿಪರೀತ ರಾಜಯೋಗ. ಮಿಥುನ ಲಗ್ನ ಸಂಜಾತಿರ ಸೋಲಿಸ್ಲಿಕ್ಕೆ ಆ ಅಮ್ಮನ್ನ ಆಗೋದೇ ಇಲ್ಲ ಅಂತಿದ್ರು. ಆ ಅಮ್ಮನ ಬಲಗೈಯಾಗೇ ಇದ್ದವರು, ಆ ಅಮ್ಮನ ಆಳ ಅಗಲ ತಾಕತ್ತು ಎಲ್ಲ ಹರಿದು ಕುಡಿದಂತ ಸುಬೇಂದ್ರು ಅಧಿಕಾರಿ ಟುಡೇ ಈಸ್ ರೂಲಿಂಗ್ ವೆಸ್ಟ್ ಬೆಂಗಾಲ್. ಅಲ್ಲಿ ನೋಡಿ ಇವತ್ತು ಬಂದಿರೋ ಕತೆ. TMCಗೆ 80 ಶಾಸಕರಲ್ಲಿ ಆ ಅಮ್ಮ ಶಾಸಕಾಂಗ ಸಭೆ ಕರೆಯುತ್ತೆ, ಬಂದ್ರು ಮಾತಾಡೋಣ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು 60 ಜನ ಬಂದಿಲ್ಲ ಅಂತ. ಸುಬೇಂದ್ರು ಅಧಿಕಾರಿ ಕಾಕತಾಳೀಯವಾಗಿ ಪುನರ್ವಸು ನಕ್ಷತ್ರ. ಅಲ್ಲಿ ನೋಡಿ, ಮದುವೆ ಆಗಿಲ್ಲ. ಕಾರಕ ಭಾವನಾಸ್ತಿ. ಗುರು ಬದಲಾವಣೆ ಆಗೋ ಟೈಮ್ನಲ್ಲೇ ಅಧಿಕಾರ ತಂದು ಕೊಟ್ಟಿರೋದು. ಜೂನ್ 18 ಮೇಲಂತೂ ಬ್ಯೂಟಿಫುಲ್ ನಿಮ್ಗೆ ಮಿಥುನ್ ರಾಶಿಗೆ. ಯಾಕಂದ್ರೆ ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ, ಗುರು ಪುಷ್ಯ ನಕ್ಷತ್ರಕ್ಕೆ ಜಾರುತ್ತೆ. ನಿಮ್ಮ ಧರ್ಮಸ್ಥಾನಾಧಿಪತಿ, ಅಷ್ಟಮಾಧಿಪತಿ ಆಗಿದ್ರು ಕರ್ಮಸ್ಥಾನದಲ್ಲಿ ಸರ್ಪ್ರೈಸ್ ಎಲಿಮೆಂಟ್ಸ್ ನಿಮ್ಗೆ ಹೊಡೆಯುತ್ತೆ. ಇಟ್ಸ್ ಲೈಕ್ ಎಸ್ಪೆಷಲಿ ಆರ್ಟಿಸಿಯನ್ಸ್ ಅಂತ ಹೇಳ್ತವೆ. ಆರ್ಟ್ ಶುಕ್ರ ಬುಧ ಸೇರ್ಕೊಂಡಿದ್ದಾನೆ. ಅಲ್ಲಿ ನೋಡಿ ಲಕ್ಷ್ಮೀನಾರಾಯಣ. ನೀವು ದುಡ್ಡು ನೋಡ್ಲೇಬೇಕು ಮಕ್ಕಳೇ. ಜಾಕ್ ಪಾಟ್, ವಿಪರೀತ ರಾಜಯೋಗ. 30,000 ರೂಪಾಯಿ ಬರೋವನ್ಗೆ 3 ಲಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಿಗೋ ಶತ್ರುಗಳು ನಾಮಾವಶೇಷ ಆಗ್ತಾರೆ. ಯಾಕಂದ್ರೆ ಗುರು ಅಷ್ಟಮವನ್ನ ನೋಡುತ್ತೆ. 7ನೇ ಭಾವದಿಂದ ನಿಮ್ಮ ಅಷ್ಟಮ, 6ನೇ ಭಾವ ನಿಮಗಿರೋ ತೊಂದರೆ, ನಷ್ಟ, ಸಾಲ, ಕಮಿಟ್ಮೆಂಟು, ಬಾಧೆ ಇವುಗಳನ್ನ ದೂರ ಮಾಡುತ್ತೆ. ದೆನ್ ಭಾಗ್ಯಸ್ಥಾನ ಪ್ರಭಾವದಿಂದ ನಿಮ್ಮ ಭಾಗ್ಯಾಧಿಪತಿಯಾಗಿರತಕ್ಕಂಥ ಶನಿಯನ್ನೇ, ಆ 10th ಹೌಸಲ್ಲಿ ಇರತಕ್ಕಂಥ ಶನಿಯನ್ನೇ, ಶನಿ ನೋಡಿ ಬುಧನ್ ನಕ್ಷತ್ರ, ಬುಧನ್ ನೋಡಿ ನಿಮ್ಮ ಮನೇಲೆ ಶುಕ್ರನ ಜೊತೆ ವಿಪರೀತ ರಾಜಯೋಗ. ಶುಕ್ರ ಬುಧ ಸೇರ್ಬಿಟ್ರೆ ವಿಪರೀತ ರಾಜಯೋಗ ಅಂತ ಹೇಳೋದಂದ್ರೆ ಏನಂದ್ರೆ ವಿಪರೀತ ಮಹಾಲಕ್ಷ್ಮಿ ಯೋಗ. ಅದು 80 ರೂಪಾಯಿ ಮನುಷ್ಯ ಇವನೇನೋ ಒಂದು 5,000 ರೂಪಾಯಿ ಕೆಲ್ಸಕ್ಕೆ ಒಂದು ಹುಡುಗ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಮಕ್ಕಳೇ. ವಿಪರೀತ ರಾಜಯೋಗ ಇದೆ. ನಿನ್ನ ಎಲ್ಗೋ ಕರ್ಕೊಂಡು ಹೋಗುತ್ತೆ. ಅವ್ರ ಧರ್ಮಪತ್ನಿನೂ ಆಮೇಲೆ ಬಂದು ಕೇಳಿದ್ರು ಇನ್ನು ಎಷ್ಟು ವರ್ಷ ಹೇಗೆ ಅಂತ. ವಿಪರೀತ ರಾಜಯೋಗ ತುಂಬಾ ದಿನ ಇರಲ್ಲಮ್ಮ, ಬಟ್ ಬರುತ್ತೆ. ಬಂದಾಗ ಮಾತ್ರ ಇಟ್ಕೊಂಡ್ಬಿಡ್ಬೇಕು. ಅದನ್ನ ಒಂದು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗಿ ಲೈಫ್ ಸೆಟಲ್ಮೆಂಟ್ ಆಗುತ್ತಂತೆ. ಇವತ್ತೊಂದು ಮಾತಿದೆ,
ಒಂದು ಕಡಿಮೆ ಅಂದರೂ 500 ಕೋಟಿಗೆ ಇದಾನೆ ಆ ಹುಡುಗ ಅಂತ. ಇನ್ನೇನು ಅಲ್ಲ, ಮುಂಗಾರು ಮಳೆ ಗಣೇಶ್. ನೋಡಿ, ಇದು ವಿಪರೀತ ಮಹಾಲಕ್ಷ್ಮಿ ಯೋಗ. ಆತನ ಧರ್ಮಪತ್ನಿ, ವ್ಯವಹಾರ, ಕುಟುಂಬ. ನೋಡಿ, ಅಲ್ಲೊಂದು ಕೇಂದ್ರಾಧಿಪತಿ ದೋಷ ಇದೆ. ಅದನ್ನ ಬೇಡ, ಬಿಡಿಸೋದು ಬೇಡ. ಚೆನ್ನಾಗಿರ್ಲಿ ಮಕ್ಕಳು. ನಮ್ಮ ಕನ್ನಡದ ಹುಡುಗ ಇವತ್ತು ಅಂಥದ್ದೊಂದು ಹೆಸರು ಮಾಡಿದ. ಒಂದೇ ಒಂದು ಪಿಕ್ಚರ್ ನೋಡಿ, ಬ್ಲಾಕ್ ಬಸ್ಟರ್. 15-20 ಪಿಕ್ಚರ್ಗಳಿಗೆ ಸಿಗ್ನೇಚರ್ ಹಾಕುವಾಗ ಹೋಗ್ಬಿಡ್ತು. ದಟ್ ಈಸ್ ದಿ ಬ್ಯೂಟಿಫುಲ್. ಸೊ ಮಿಥುನ ಲಗ್ನಕ್ಕೆ ಮಾತ್ರ ಅಂಥದ್ದೊಂದಿದೆ. ಬ್ಯೂಟಿಫುಲ್. ಕರೆಕ್ಟಾಗಿ ಬಳಸಿ. ಆ ಒಂದು ಕರ್ಮಸ್ಥಾನದಲ್ಲಿ ಶನಿ ಕರ್ಮಾಧಿಪತಿಯ ಕುಳಿತು ಗುರುದೃಷ್ಟಿ ಇರೋದ್ರಿಂದ ರಾಜಕೀಯವಾಗಿ ಇರತಕ್ಕಂಥವ್ರು ಸ್ವಲ್ಪ ಪರಿಶ್ರಮ ಆಗುತ್ತೆ. ಸ್ತ್ರೀಯರ ಜೊತೆ ಯುದ್ಧಕ್ಕೆ ಹೋಗ್ಬೇಡಿ. ಪುರುಷರ ಜೊತೆ ಯುದ್ಧಕ್ಕೆ ಹೋಗ್ಬೇಡಿ ಮಿಥುನ ಲಗ್ನದವರ ಆಗಿದ್ದರೆ. ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸೂಪರ್. ಅಲ್ಲಿ ನೋಡಿ, ಕುಜ ಕೂಡ ತಮಾಷೆ ಏನಂದ್ರೆ ಇಸ್ ಟ್ರಾನ್ಸಿಸ್ಟೆಡ್ ಏನ್ 28 ಇಲ್ಲ 29ನೇ ತಾರೀಕಿಗೆ ಭರಣಿ ನಕ್ಷತ್ರಕ್ಕೆ ಜಾರಿಬಿಟ್ಟಿದೆ. 11ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲೇ ಶುಕ್ರ ನಕ್ಷತ್ರಕ್ಕೆ, ಮಹಾಲಕ್ಷ್ಮಿ ನಕ್ಷತ್ರಕ್ಕೆ. ಅಂದ್ರೆ ಒನ್ ಆಫ್ ದ ಬಂಪರ್ ಬೆಳೆ ಅಂದ್ರೆ ಮಿಥುನ ಲಗ್ನದವರು ಹಾಗೂ ಮಿಥುನ ರಾಶಿಯವರಿಗೆ. ಮಾಧ್ಯಮದಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಅಲಂಕಾರ, ಉಪಾಸನ, ಭರತನಾಟ್ಯ, ಮ್ಯೂಸಿಕ್ ಆಲ್ಬಮ್ಸು, ಡಾನ್ಸು, ಆಕ್ಟಿಂಗು, ಪ್ರೊಡಕ್ಷನ್ ಹೌಸು, ಮೂವೀಸು, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ಅಲಂಕಾರ, ವನಪು, ವೈಯಾರ, ಸ್ತ್ರೀ, ಆ ಒಂದು ಏನಿಲ್ಲ ಅಂತೇಳಿ ಸೂಪರ್, ಫ್ಯಾಂಟಾಸ್ಟಿಕ್. ತಂದೆಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸೂರ್ಯ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ತಂದೆಗೊಂದು ದೋಷ ಆಗುತ್ತೆ. ವೆರಿ ಕೇರ್ಫುಲ್. ತಾಯಿಗೆ ಇಲ್ಲ ತಂದೆಗೆ ಇಲ್ಲ ನಿಮ್ಮ ಹೃದಯಕ್ಕೆ ಸಮಸ್ಯೆ. ಹೃದಯ ಭಾಗದಲ್ಲಿ ಆ ಸೂರ್ಯ ಕುಳಿತಿದ್ದಾನೆ, ನೋಡ್ಕೊಳ್ಳಿ. ಮಕ್ಕಳ ಏಳಿಗೆ ಆಗುತ್ತೆ. ಈ ಒಂದು ಜೂನ್ 18ರಿಂದ ಈ ಒಂದು ವಿಶೇಷವಾಗಿ ನವೆಂಬರ್ 1ರವರೆಗೂ ಮುಟ್ಟಿದ್ದಲ್ಲ ಬಂಗಾರ. ಚೆಕ್ ಯುವರ್ ದಶಾ, ಭುಕ್ತಿ, ಯೋಗ, ಕರಣ, ಮನೆಯವರು, ವ್ಯವಹಾರ, ವ್ಯಾಪಾರ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು. ಕೃಷಿಲಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಟೆಕ್ನಾಲಜಿಲಿದ್ದೀರಿ, ಗ್ರೀನ್ ಹೌಸ್ಗೆ ಸಂಬಂಧಪಟ್ಟಂಥದ್ದು ಮಾಡಿದ್ದೀರಿ, ಪಾಲಿ ಹೌಸಸ್ ಹಾಕೊಂಡಿದ್ದೀರಿ, ಮೈಕ್ರೋ ಗ್ರೀನ್ಸ್ ಥರದ್ದು ಏನಾದರೂ ಒಂದು ಕಲ್ಚರ್, ಹಾರ್ಟಿಕಲ್ಚರ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಿ, ಅರಣ್ಯ ಇಲಾಖೆ, ತೋಟ ಇಲಾಖೆ, ಅಲಂಕಾರ ಇಲಾಖೆ, ವಾವ್, ಹೈನುಗಾರಿಕೆ ಇಲಾಖೆ, ಫುಡ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಥಿಯೇಟರು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಏರ್ಲೈನ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಕಸ್ಟಮ್ಸ್ ಇಂಡಸ್ಟ್ರಿ, ಇನ್ಕಮ್ ಟ್ಯಾಕ್ಸು, ಇಡಿ, ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಸ್ಟ್ಯಾಟಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್, ಲಾಯರ್ ಆಗಿದ್ದೀರಿ, ಜಡ್ಜ್ ಆಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಕಾಸ್ಮೆಟಿಕ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದೀರಿ, ಗೈನಕಾಲಜಿಸ್ಟ್ ಆಗಿದ್ದೀರಿ. ಯಾವ ಬೆಳೆ ಅಂತ ಕೇಳ್ಕೊಳ್ಳಿ, ಯಾವ ಬೆಳೆ ಅಂತ ಕೇಳ್ಕೊಳ್ಳಿ. ಸೂಪರ್. ವ್ಯಾಪಾರದಲ್ಲಿ, ಮುತ್ತು ರತ್ನಗಳ ವ್ಯಾಪಾರದಲ್ಲಿ, ಬೆಳ್ಳಿ ಬಂಗಾರದ ವ್ಯಾಪಾರದಲ್ಲಿ, ಮೆಡಿಯಾ ಹೌಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಇಲ್ಲ ಅಂಥದ್ದೊಂದು ಸಂಸ್ಥೆ ನಡೆಸ್ತಿದ್ದೀರಿ, 100% ಹೇಳ್ತಾನೆ, ಇಟ್ಸ್ 300% ಸಕ್ಸಸ್ ಸಿಗತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ಈ ಒಂದು 150 ದಿನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ನವೆಂಬರ್ 1ಕ್ಕೆ ಗುರು ಗೋಚಾರ ಫಲ. ಬಿಕಾಸ್ ಸಿಂಹಸ್ಥ ಗುರುವಾಗಿ ಅಲ್ಲಿ ಗುರು ಕೇತುಗೆ ಸೇರ್ಕೋತಾನೆ. ಸಪ್ತಮಾಧಿಪತಿ 3ನೇ ಮನೆ, ದಶಮಾಧಿಪತಿ 3ನೇ ಮನೆ, ಕೇತು ಜೊತೆ ಸೇರ್ಕೊಳ್ಳೋದು, ಮಕ ನಕ್ಷತ್ರಕ್ಕೆ ಸೇರೋದು, ಅವನು ಮಕ ನಕ್ಷತ್ರದಲ್ಲಿರೋದು. ಸೊ ದೆನ್ ನವೆಂಬರ್ ಮಧ್ಯಭಾಗದಲ್ಲಿ ರಾಹು ಅಷ್ಟಮಕ್ಕೆ ಬರ್ತಾನೆ. ದರ್ ಇಸ್ ಎ ಥ್ರೆಟ್. ಕುಜನ್ ನಕ್ಷತ್ರದಲ್ಲಿ, ಧನಿಷ್ಠ ನಕ್ಷತ್ರದಲ್ಲಿ. ಅದರಿಂದ ಈ 150 ದಿನ ಒಳ್ಳೆ ಮಳೆಗಾಲ, ಒಳ್ಳೇದಾಗ್ಲಿ. ಆ ದೇವಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವನಿಗೆ ರುದ್ರಾಭಿಷೇಕ ಹಿರಿಯರ ಹೆಸರಿನಲ್ಲಿ, ಪಿತೃಗಳ ಹೆಸರಿನಲ್ಲಿ, ಅಮ್ಮ ಅಪ್ಪನ ಹೆಸರಿನಲ್ಲಿ, ಕುಟುಂಬದ ಹೆಸರಿನಲ್ಲಿ, ಒಡ ಹುಟ್ಟಿದವರ ಹೆಸರಿನಲ್ಲಿ, ಕಂಪಲ್ಸರಿ ಇಡೀ ಕುಟುಂಬದ ಹೆಸರಿನಲ್ಲಿ ಶಿವಾಲಯ ಕಟ್ಟಿಸ್ತಿದ್ದಾರೆ, ರಾಮರ ಆಲಯ ಕಟ್ಟಿಸ್ತಿದ್ದಾರೆ, ಹನುಮರ ಆಲಯ ಕಟ್ಟಿಸ್ತಿದ್ದಾರೆ, ಎಲ್ಲಾದ್ರೂ ಸುದರ್ಶನ ಹೋಮ ಮಾಡಿಸ್ತಿದ್ದಾರೆ, ನರಸಿಂಹ ಹೋಮ ಮಾಡಿಸ್ತಿದ್ದಾರೆ, ರುದ್ರಾಭಿಷೇಕ ಮಾಡಿಸ್ತಿದ್ದಾರೆ, ಶಿವ ಪಾರ್ವತಿ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ, ಒಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ. ಇಂಥ ಒಂದು ಉತ್ಸವ, ಪೂಜೆ, ಪಲ್ಲಕ್ಕಿ ಇವುಗಳಲ್ಲಿ ಪಾಲ್ಗೊಳ್ಳಿ ಮಕ್ಕಳೇ. ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ, ನಮ್ಮನ್ನು ತಡೆಯೋರು ಯಾರೂ ಇರಲ್ಲ. ಅಂಥದ್ದೊಂದು ಯೋಗ. ಇಫ್ ಆಯ್ತು ಅಂತ ಹೇಳಿದ್ರೆ ವಿಪರೀತ ಮಹಾಲಕ್ಷ್ಮಿ ಯೋಗ ಇರುವುದರಿಂದ
ಸಮುದ್ರ ಲಕ್ಷ್ಮಿ ಅಂತ ಹೇಳ್ತೇವೆ, ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನ ತಗೊಬಂದು ಒಂದು ಅಕ್ಷತೆ, ಸ್ವಲ್ಪ ತುಳಸಿ, ಅದನ್ನ ಒಂದು ಬಟ್ಲಲ್ಲಿ ದೇವ್ರ ಮುಂದ್ಗಡೆ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ. ಲಕ್ಷ್ಮಿ ಕೊರತೆಯೇ ಬರೋದಿಲ್ಲ. ಸಮುದ್ರ ಲಕ್ಷ್ಮಿ ಶಂಖ ಅಂತ ಹೇಳ್ತಾರೆ. ಅದು ಒಂಥರ ಸಮುದ್ರದ ಸದ್ದು ಬರ್ತಕ್ಕಂಥದ್ದು, ಅಂತ ಬರುತ್ತೆ. ಲಕ್ಷ್ಮಿ ಅಲ್ವಾ, ಎಷ್ಟಾದರೂ ಅಲ್ಲಿಂದಲೇ ಬಂದಿದ್ದು. ನೋಡಿ, ಇನ್ನಷ್ಟು ಆ ಏಳಿಗೆ ಲಕ್ಷ್ಮೀ ಕಟಾಕ್ಷ ಯಾವಾಗ್ಲೂ ಕೊರಗ್ತಿರಲ್ವಾ, ಈಗ ಬಂದಿದೆ. ಈ ಒಂದು ಹೆಚ್ಚು ಕಡಿಮೆ ಒಂದು 9 ತಿಂಗಳು ನಲಗಿದಿರಿ, 6 ತಿಂಗಳು ಒದ್ದಾಡಿದ್ದೀರಿ, ಒಂದು 3 ವರ್ಷದಿಂದಲೂ ತೊಳಲಾಟ ಆಗಿದೆ. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟ ಆಡೋ ಸಮಯ ಬಂದಾಯ್ತು. ಗೋ ಎಟ್, ಒಳ್ಳೇದಾಗ್ಲಿ.